ಹಾಸನದ ಎಸ್ಪಿ ಕಚೇರಿ ಆವರಣದಲ್ಲೇ ಮರ್ಡರ್ ಆಗಿದೆ. ಪತ್ನಿಗೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಪಾಪಿ ಪತಿರಾಯ. ಹಾಸನದ ಎಸ್ಪಿ ಕಚೇರಿ ಆವರಣದಲ್ಲೇ ಮರ್ಡರ್. ಪತ್ನಿಗೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಪತಿರಾಯ. ತೀವ್ರ ರಕ್ತಸ್ರಾವದಿಂದ ಪತ್ನಿ ಮಮತಾ ಮೃತಪಟ್ಟಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಎಸ್ಪಿ ಕಚೇರಿ ಆವರಣದಲ್ಲೇ ಲೋಕನಾಥ್ ಚಾಕುವನ್ನ ಎಸೆದಿದ್ದಾನೆ. ಕಾನ್ಸ್ಟೇಬಲ್ ಕೂಡ ಹೌದು ಲೋಕನಾಥ್. ನೋಡಿ, ಪೊಲೀಸರೇ ಇಂಥ ಪ್ರಕರಣಗಳಿಗೆ ತಡೆಗಟ್ಟಬೇಕು, ಎಲ್ಲ ಮಾಡಬೇಕು ಅಂತದ್ರಲ್ಲಿ ಕಾನ್ಸ್ಟೇಬಲ್ಲೇ ಕೊಲೆ ಮಾಡಿದ್ದಾರೆ. ಪತ್ನಿ ಮಮತಾ ಹಾಗೂ ಕಾನ್ಸ್ಟೇಬಲ್ ಲೋಕನಾಥ್ ನಡುವೆ ಫೈಟಿಂಗ್ ಇತ್ತು. ಎರಡು ಮೂರು ದಿನಗಳಿಂದ ದಂಪತಿಗಳಿಬ್ರು ಕೂಡ ಜಗಳ ಆಡ್ಕೊಂಡಿದ್ರು. ಇವತ್ತು ಎಸ್ಪಿ ಕಚೇರಿಗೆ ಬಂದಿದ್ದಕ್ಕೆ ಸಿಟ್ಟಿಗೆದ್ದು ಕೊಲೆ ಮಾಡಿದ್ದಾರೆ. ಎಸ್ಪಿ ಕಚೇರಿ ಬಳಿ ಕಾನ್ಸ್ಟೇಬಲ್ ಲೋಕನಾಥನ್ನ ಅರೆಸ್ಟ್ ಮಾಡಲಾಗಿದೆ. ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋರು ಕಾನೂನನ್ನೇ ಕೈ ತೆಗೆದುಕೊಂಡು ಈ ರೀತಿಯಾಗಿ ಮಾಡಿದಾಗ ನೋಡಿ, 2-3 ದಿನಗಳಿಂದ ಕಾನ್ಸ್ಟೇಬಲ್ ಲೋಕನಾಥ್ ಹಾಗೂ ಅವರ ಪತ್ನಿ ಮಮತಾ ನಡುವೆ ಜಗಳ ಆಗ್ತಾ ಇರತ್ತೆ. ಮಮತಾ ಏನ್ ಮಾಡ್ತಾರೆ, ಎಸ್ಪಿ ಆಫೀಸಿಗೆ ಬರ್ತಾರೆ ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿ. ಅಷ್ಟಕ್ಕೆ ಸಿಟ್ಟಿಗೆದ್ದು ಚಾಕುವಿಂದ ಚುಚ್ಚಿದ್ದಾರೆ ನೋಡಿ. ಮುಂದೆ ಇದ್ದಲ್ಲ ಬೈತಲ್ಲ ಮನೆ ನಾಲ್ಕು ಸರಿ ಮುಂದೆ ಅವರು ಆ ಮುಂದಿನ ಆಗಿರೋದು. ಮುಂದೆ ಇದ್ದಲ್ಲ ಬೈತಲ್ಲ ಮನೆ ನಾಲ್ಕು ಸರಿ ವೈಮನಸ್ಸಿತ್ತು ಆಸ್ತಿ ವಿಚಾರದ ಮೇಲೆ ಅಂತ ಹಿಂದೆ ಏನಾದ್ರು ಸ್ಟೇಷನ್ ಡಿಸ್ಪ್ಯೂಟ್ ಏನಾದ್ರು ಆಗಿತ್ತಾ? ಇಬ್ರಿಗೂ ಮಾತನಾಡ್ತಾ ಇರಲ್ವಾ, ಇಲ್ಲ ಬೇರೆ ಬೇರೆ ತರ ಇದ್ರ ಇಬ್ರು ಬೇರೆ ಬೇರೆ ಕಡೆ ಇದ್ರು ಅಂತ? ಇಲ್ಲ, ಅವರಿಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ರು ಅಂತ ಸದ್ಯಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಒಂದು ವೇಳೆ ಮಧ್ಯದಲ್ಲಿ ಸೇರ್ಕೊಂಡು ಮತ್ತೆ ಸೆಪರೇಟ್ ಇದ್ರ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಈ ಜಗಳದ ಬಗ್ಗೆ ಹಿಂದೆ ಏನಾದ್ರು ಕಂಪ್ಲೇಂಟ್ ಆಗೋದು ಮತ್ತೆ ಇದು ಈ ಇಶ್ಯೂ ಬಗ್ಗೆ ಹಿಂದೆ ಯಾವುದೋ NC ಆಗಲಿ ಇಲ್ಲ ಯಾವುದೋ ರಾಜಿ ಪಂಚಾಯತಿ ಅವ್ರ ಮನೆಯಲ್ಲಿ ಕೂಡ ರಾಜಿ ಪಂಚಾಯತಿ ಆಗಲಿ ಮತ್ತು ಪೊಲೀಸ್ ಸ್ಟೇಷನ್ ಯಾವುದೇ ರೀತಿ FIR ಏನು ದಾಖಲಾಗಿರಲಿಲ್ಲ. ಇದು ಬಗ್ಗೆ ಯಾರ ಹತ್ರನೂ ಇಬ್ಬರೂ ಸಹ ವ್ಯಕ್ತಪಡಿಸಿರಲಿಲ್ಲ. ಬಟ್ ಅವ್ರ ಫ್ಯಾಮಿಲಿಯಲ್ಲಿ ವ್ಯಕ್ತಪಡಿಸಿರಬಹುದಾ ಅಂತ ಈಗ ಡಿಸೀಸ್ಡ್ ಅವ್ರ ಫ್ಯಾಮಿಲಿ ಕಡೆಯಿಂದ ನಾವು ಸ್ಪಷ್ಟತೆಯನ್ನು ತಗೊಳ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಇಟ್ ಈಸ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ವೈಫ್. ಫ್ಯಾಮಿಲಿ ಡಿಸ್ಪ್ಯೂಟ್ ಮೇಲೆ ಆಗಿರೋ ಘಟನೆ ಇದು. ಇಲ್ಲ, ಇದು ಇವತ್ತು ಅವ್ರು ಆಗಿರೋ ಘಟನೆ SP ಆಫೀಸ್ ಒಳಗಡೆ ಬಂದ್ ಆಗಿರೋ ಘಟನೆ ಇಲ್ಲ, ಹೊರಗಡೆ ಆಗಿರೋದು. ಹೊರಗಡೆ ಆದ್ಮೇಲೆ ಆ ಹೆಣ್ಮಗು ಬಂದು ಒಳಗಡೆ ಬಂದು ರಕ್ಷಣೆಗೋಸ್ಕರ ಬಂದಾರೆ. ಆ ಸಮಯದಲ್ಲಿ ನಮ್ದು ಗಾಡಿ ಯಾರಿದ್ರು ಅವ್ರನ್ನೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಮತ್ತು ಅಕ್ಯೂಸ್ನೂ ಅವರು ಇದು ವಶಕ್ಕೆ ತಾಲೂಕು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ ಸಮಯದಲ್ಲೇ ಆಗಿರೋದು. ಸೊ ಈಗ ಒಳಗಡೆ ಬಂದು ಅವರು ಯಾವುದೇ ರೀತಿ SP ಆಫೀಸನ್ನು ದಾಟಿ ಒಳಗಡೆ ಬಂದಿಲ್ಲ. ಗಾರ್ಡ್ ಎಂಟ್ರೆನ್ಸ್ ಅಲ್ಲಿ ದಾಟಿ ಬಂದಿಲ್ಲ. ಅವ್ರ ರಕ್ಷಣೆಗೋಸ್ಕರ ಇವ್ರು ಚುಚ್ಚಾದ್ಮೇಲೆ ಒಳಗಡೆ ಓಡಿ ಬಂದಿರೋದು. SP ಆಫೀಸ್ ಒಳಗಡೆ ಆಗಿರೋ ಘಟನೆ ಇಲ್ಲ. ಅವರು ಇಲ್ಲಿ ಒಂದು ಇನ್ಸ್ಪೆಕ್ಟರ್ ಶಾಂತಿಗ್ರಾಮ ವೃತ್ತ ಇನ್ಸ್ಪೆಕ್ಟರ್ ಆಫೀಸಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾರೆ. ಈಗ ನಾವು ಮಾಡಿಕೊಂಡು ಎನ್ಕ್ವೈರಿ ಮಾಡ್ತಾ. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಕಾನ್ಸ್ಟೇಬಲೇ ತನ್ನ ಹೆಂಡತಿಗೆ SP ಕಚೇರಿ ಆವರಣದಲ್ಲಿ ಚಾಕುವನ್ನ ಇರಿದಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಉಂಟು ಮಾಡುತ್ತೆ. ಜೊತೆಗೆ ಎಷ್ಟೋ ಕಲಹಗಳನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರು ಬಗೆಹರಿಸ್ತಾರೆ. ಆದ್ರೆ ಪೊಲೀಸವರ ಅಂದ್ರೆ ಕಾನ್ಸ್ಟೇಬಲ್ ಮನೆಯಲ್ಲೇ ಈ ರೀತಿ ಆಗಿರೋದು, ಕಾನ್ಸ್ಟೇಬಲ್ ಇಂಥ ಕೃತ್ಯವನ್ನ ಮಾಡಿರೋದು ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಸಚಿನ್? ರೀತಿ ಹಾಸನ ಜನತೆ ಒಂದು ರೀತಿ ಬೆಚ್ಚಬಿದ್ದಿದ್ದಾರೆ ಅಂತ ನೋಡೋದು. ಯಾಕೆಂತಂದ್ರೆ ಒಂದು ನ್ಯಾಯ ಒದಗಿಸುವಂತಹ ಪೊಲೀಸರೇ ಈ ರೀತಿ ಕೆಲಸ ಮಾಡಿರ್ತಕ್ಕ ಅಂದ್ರೆ ಎಷ್ಟೋ ಪ್ರಕರಣದಲ್ಲಿ ಪೊಲೀಸರು ನ್ಯಾಯ ಪಂಚಾಯಿತಿ ಮಾಡಿ ಒಂದು ಕುಟುಂಬವನ್ನ ಫ್ಯಾಮಿಲಿನ ಸರಿ ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಇವತ್ತು ಆ ಒಂದು ನ್ಯಾಯ ಹೇಳಿ ಪಂಚಾಯಿತಿ ಮಾಡಿ ಸರಿ ಮಾಡತಕ್ಕಂತಹ ವ್ಯಕ್ತಿ ಪೊಲೀಸ್ ಪೇದೆ ಏನಿದ್ದಾರೆ ಲೋಕನಾಥ್ ಎಂಬುವರೇ ತಮ್ಮ ಹೆಂಡತಿನ ಬರ್ಬರವಾಗಿ SP ಕಚೇರಿ ಆವರಣದಲ್ಲೇ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂತಂದ್ರೆ ಇವರಿಂದ ನಾವು ಯಾವ ರೀತಿ ನ್ಯಾಯ ನಿರೀಕ್ಷೆ
ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಆಸ್ಪತ್ರೆಗೆ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಕೂಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಒಂದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು SP ಅವರ ಮಾಹಿತಿ ಪ್ರಕಾರ ಕೌಟುಂಬಿಕ ಕಲಹ ಇತ್ತು. ಕಳೆದ 3-4 ದಿನಗಳಿಂದ ಕೂಡ ಇವ್ರ ನಡುವೆ ಒಂದು ಜಗಳ ಆಗಿತ್ತು. ಈಗಾಗಲೇ ಏನು ಪತ್ನಿಯ ಕುಟುಂಬಸ್ಥರು ಕೂಡ ಒಂದು ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಅಂದ್ರೆ ಕೌಟುಂಬಿಕ ಕಲಹನ, ಅದೇ ರೀತಿ ಆಸ್ತಿ ವಿಚಾರವಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇಂದಿನಿಂದಲೂ ಕೂಡ ಲೋಕನಾಥ್ಗೆ ಆಸ್ತಿ ಮೇಲೆ ಕಣ್ಣಿತ್ತು. ಏನೋ ತಮ್ಮ ಆಸ್ತಿಯನ್ನ ಹೇಗಾದ್ರೂ ಮಾಡಿ ಮಮತಾ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕು, ಅದೇ ರೀತಿ ಮಮತಾ ಅವರ ಕುಟುಂಬದ ಆಸ್ತಿ ಏನಿತ್ತು, ಅವರ ತಂದೆ ತಾಯಿಯವರ ಆಸ್ತಿನೂ ಕೂಡ ಇವ್ರ ಹೆಸರಿಗೆ ಬರ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಂದಿನಿಂದನೂ ಕೂಡ ಪೀಡಿಸ್ತಾ ಇದ್ರು. ಹೀಗಾಗಿ ನಾವು ಕೂಡ ಸಾಕಷ್ಟು ಅವ್ರಿಗೆ ಜಮೀನನ್ನ ಮಾಡಿದ್ವಿ, ಸುಮಾರು 1/2 kg ಬಂಗಾರನ ಕೊಟ್ಟು ಮದುವೆನ ಮಾಡಿಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಅವ್ರ ತಂದೆಯವರು ಕೂಡ ಏನು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಆಸ್ತಿ ವಿಚಾರವಾಗಿ ಏನು ಕಳೆದ 2 ದಿನಗಳಿಂದ ಜಗಳ ಆಯಿತು. ಅದರಾಗಿ ಇವತ್ತು SP ಕಚೇರಿಗೆ ಬಂದು ತಮ್ಮ ಒಂದು ಕಂಪ್ಲೇಂಟ್ ಅನ್ನ, ಅಂದ್ರೆ ಈ ರೀತಿ ಹಿಂಸೆನ ಕೊಡ್ತಾ ಇದ್ದಾರೆ ಅಂತ ಏನು ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ SP ಕಚೇರಿ ಆವರಣದಲ್ಲೇ ಲೋಕನಾಥ್ ಅವರು ಮಮತಾಗೆ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು. ಸಿಂಧೂರ ಮಾಹಿತಿಗೆ ಕೇಂದ್ರ ಹಾಗೂ ಹಾಸನದ SP ಕಚೇರಿ ಆವರಣದಲ್ಲೇ ನಡೆದಿರುವಂತಹ ಈ ಮರ್ಡರ್ ಇದೆಯಲ್ಲ, ನಿಜಕ್ಕೂ ಕೂಡ ಹಾಸನದ ಜನತೆ ಬೆಚ್ಚ ಬಿದ್ದಿದ್ದಾರೆ. ಏನಾಗ್ತಾ ಇದೆಯಪ್ಪ, ಹಾಸನದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದಿದೆ, ಕಾನೂನನ್ನು ಕಾಪಾಡಬೇಕಾಗಿರುವಂತಹ ಕಾನ್ಸ್ಟೇಬಲ್ ಆಗಿರಲಿ ಅಥವಾ ಪೊಲೀಸ್ ಸಿಬ್ಬಂದಿನೇ ಈ ರೀತಿ ಕೃತ್ಯವನ್ನ ಎಸಗಿದಾಗ ನ್ಯಾಯವನ್ನ ಕೇಳ್ಕೊಂಡು ಜನ ಎಲ್ಲಿಗೆ ಹೋಗ್ಬೇಕು? ಜನಪಂಟ ಸ್ವಾಮಿ ನಮ್ಮದು, ಇನ್ನು ಕೋರ್ಟ್ಗೆ ಹಾಕ್ತಾನೆ ಸ್ವಾಮಿ. ಈಗಲೂ ಕೊಡಿ ಇದು ಕೊಟ್ಟರೆ ಸಾಲಕ್ಕಲ್ಲ ಅಂತವ ವರಕ್ಷಣ. ಅವ್ರ ಅಪ್ಪನೂ ಅವ್ರ ರಘುನೂ ಮತ್ತೆ ತಂಗಿ ಒಬ್ಳ ಅವಳೆ ಸ್ವಾಮಿ, ತಂಗಿ ಹೆಸರನ್ನು ಬರ್ಕೊಳ್ಳಿ ಸ್ವಾಮಿ. ಹಾಂ, ಅವರೆಲ್ಲ ಸೇರ್ಕೊಂಡು ಹಿಂಗೆಲ್ಲ ಮಾಡ್ಯಾರ ಸ್ವಾಮಿ. 2 ಹುಡುಗಾರೆ ಇದೈತೆ, ಮಗಿಲ್ಲ ಅವನೇ, ಮಗಿಲೈತೆ ಕಾಲೇಜು, ಅಲ್ಲಿ ಮಾಸ್ಟರ್ ಕಾಲೇಜು ಸೇರಿಸಿದ್ದು. ಮಗಳು ಹೇಳಿದ್ರು ಸುಮ್ಕರಂ ಪಾತ್ರೆಗೆ ಏನೂ ಹಾಕಲ್ಲ, ಸೇರೋತಾನೆ ಏನೂ ಹಾಕಲ್ಲ ಅಂತ. ನನ್ನ ಆಫೀಸ್ನಲ್ಲಿ ನನ್ನ SI ನನ್ನಂತ ಅವನೇ, ನಾನೇನು ಬೇಕಾದ್ರೆ ಮಾಡಿ ನಾನು ನಿನ್ನ ಕೊಲೆ ಮಾಡೋಗಿ ಅಲ್ಲಿಗೆ ಹೋಗಿ ಕೂದತೀನಿ ನನ್ನ ಸ್ವಾಮಿ. ಹಿಂದೆಯೇ ಸ್ವಾಮಿ, ಇನ್ನು ವರಸನೆ ತಪ್ಪ ದುಡ್ಡು ಒಡವೆ ಈ ಬ್ಯಾಂಕಿಗೆ ತಗೊಂಡೋಗಿಟ್ಟೇನೆ, ಒಡವೆ ಇಡೀ ಒಡವೆನ ಇಟ್ಟಾನೆ ಸ್ವಾಮಿ. ಕೊಟ್ಟಿದ್ದಿ ಸ್ವಾಮಿ, 1/2 kg ಚಿನ್ನ ಕೊಟ್ಟಿದ್ನಿ. 1/2 kg ಚಿನ್ನ ಏನೇನು ಮಾಡ್ಯಾನೋ ಗೊತ್ತಲ್ಲ, ಅಷ್ಟು ಒಡವೆ ಬ್ಯಾಂಕ್ನಲ್ಲಿ ಇಟ್ಟವನೇ. ಇನ್ನು ಏನೇನು ಮಾಡ್ಯಾನ ಸ್ವಾಮಿ ನೀವು.